ಹಾಡುವ ನುಡಿಯೇ ಕನ್ನಡ ನುಡಿ. ಹೆಲೋ ಕರ್ನಾಟಕ, ಎಲ್ರಿಗೂ ನಮಸ್ಕಾರ. ನಾವಿವಾಗ ಸೆಕೆಂಡ್ ಟೈಮ್ ನೇತ್ರಾವತಿ ಟ್ರೆಕ್ ಮಾಡ್ತಿದ್ದೀವಿ ಅಪ್ಪ ಅಮ್ಮನ ಜೊತೆ. ಫುಲ್ ನಿನ್ನೆ ಎಲ್ಲ ಫುಲ್ ಮಳೆಯಾಗಿ ಇವತ್ತು ಹೆವಿ ಮಿಸ್ಟ್ ಆಗಿದೆ ನೋಡಿ. ಇಲ್ಲೆಲ್ಲ ಕಾಲು ಸುಂಕ ಹೋಮ್ ಸ್ಟೇಲಿ ಉಳ್ಕೊಂಡಿದ್ವಿ, ಇಲ್ಲೆಲ್ಲ ಫುಲ್ಲು ಮಿಸ್ಟ್ ಆಗಿದೆ. ನಮ್ಮ ಭಗೀರಥ ಅವರು ಮತ್ತೆ ಸಿಕ್ಕಿದ್ದಾರೆ. ಇವಾಗ ಇವರು ನಮ್ಮ ಅಪ್ಪಾಜಿ ಜೊತೆ ಬರ್ತಾರೆ ನೋಡಿ. ಲಾಸ್ಟ್ ಟೈಮು ಈ ರೂಟ್ನ ಬಂದಿದ್ವಿ, ಬಟ್ ಈ ಸರಿ ಹೋಮ್ ಸ್ಟೇಲಿ ಉಳ್ಕೊಂಡಿದ್ದಕ್ಕೆ ಈ ರೂಟಿಂದ ಬಂದ್ವಿ. ಆಲ್ಮೋಸ್ಟು 3 ಕಿಲೋಮೀಟರ್ಸ್ ಕಡಿಮೆ ಆದಂಗೆ. ಇಲ್ಲಿವಾಗ ಅದೇ ರೆಗ್ಯುಲರ್ ರೂಟು, ಗೇಟಿಂದ ಹೆಂಗೆ ಒಳಗಡೆ ಹೋಗ್ಬಿಡೋದು. ನೋಡ್ಕೊಂಬಿಡಿ ನಮ್ಮ ಅಮ್ಮನ, ಆವಾಗಲೇ ಸುಸ್ತಾಗ್ಬಿಟ್ಟೈತೆ ನಮ್ಮಮ್ಮ. ಜೋಶ್ ಐತಿ ಇನ್ನು. ನೋಡಿ ಇಲ್ಲಿ ಲಾಸ್ಟ್ ಟೈಮ್ ನಾವು ಮೋಡ ಇತ್ತು ಅಂತ ರಾಣಿಜರಿ ಯಾವುದೂ ವ್ಯೂ ಸೈಟಿಂಗ್ ಆಗಿರಲಿಲ್ಲ. ಈಗ ಕರೆಕ್ಟಾಗಿ ನೋಡಿ ಸ್ಟ್ರೇಟ್ ರಾಣಿಜರಿ ಕರೆಕ್ಟಾಗಿ ಕಾಣಿಸ್ತಿದೆ. ಎಲ್ಲ ಫುಲ್ ಕ್ಲಿಯರ್ ಆಗಿದ್ದಕ್ಕೆ ಅದು ಹಿಂಗೆ ರಾಣಿಜರಿ, ಆ ಕಡೆ ಮುಂದೆ ಬಳ್ಳಾರಾಯದುರ್ಗ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ಇದು ರಾಣಿಜರಿ, ಈ ಕಡೆ ಇನ್ನೂ ಎಲ್ಲ ವ್ಯೂ ಮಿಸ್ ಆಗಿಬಿಡ್ತು. ಅದು ಶಾರ್ಟ್ಕಟ್ನ ಬಂದಿರೋದಕ್ಕೆ ಫುಲ್ ನೋಡಿ ಒಳ್ಳೆ ವ್ಯೂಸ್ ಕಾಣ್ತಿದೆ. ಇವಾಗ ರಾಣಿಜರಿ ಸೈಟ್ ಮಾಡ್ಕೊಂಡು ನಮ್ಮ ಅಮ್ಮನ ಜೊತೆಗೆ ಸೀದಾ ನೇತ್ರಾವತಿ ಹೋಗೋದು. ನೇತ್ರಾವತಿ ನಡಿ. ಇದು ನಮ್ಮ ಅಮ್ಮನ ಡ್ರೀಮ್ ಟ್ರೆಕ್ಕು, ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ಯಾಕ ಅಲ್ಲ ಇದು ನಿನ್ನ ಡ್ರೀಮ್. ನೋಡ್ರಿ ಅಲ್ಲಿ ನಮ್ಮಮ್ಮ ಹಂಗೆ ವ್ಯೂ ಎಂಜಾಯ್ ಮಾಡ್ಕೊಂತ ನಿಂತಾರೆ. ಅಲ್ಲೇ ಭಗೀರಥ ಅವರು ಅಪ್ಪಾಜಿನ ಕರ್ಕೊಂಬರ್ತಿದ್ದಾರೆ. ಈ ಕಡೆ ಅಲ್ಲಿವರೆಗೂ ಇಲ್ಲಿ ನೋಡಿಲ್ಲಿ ಎಷ್ಟು ಚೆನ್ನಾಗಿ ವ್ಯೂ ಆಗಿದೆ ಅಂದರೆ. ಲಾಸ್ಟ್ ಟೈಮ್ ಬಂದಾಗ ಇದೇನೂ ಇರಲಿಲ್ಲ, ಫುಲ್ ಒಂಥರ ಬಿಸಿಲು, ಫುಲ್ ಈ ಕಡೆ ಎಲ್ಲ ಮಿಸ್ಟ್ ಆಗಿ ನಮ್ಮ ರಾಣಿಜರಿಯರು ಕಂಡಿರಲಿಲ್ಲ, ಏನೇನೂ ಕಂಡಿರಲಿಲ್ಲ. ಬಟ್ ಈ ಟೈಮ್ ನೋಡಿ ಈ ಕಡೆದೆ ಫುಲ್ಲು ಫಾಗು ಎಲ್ಲ ಹೋಗ್ತಿದೆ ನೋಡಿ. ಅಪ್ಪಾಜಿನೂ ಬಂದರು ಇಲ್ಲಿವರೆಗೂ ನಡ್ಕೊಂತ. ಭಗೀರಥ ಅವ್ರು ಕರ್ಕೊಂಬಂದರು. ಇವಾಗ ಮತ್ತೆ ನೋಡಿ ಫುಲ್ ಮಿಸ್ಟ್ ಆಗ್ತಿದೆ. ತಡಿ 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 ತಡಿ, ನೀರು ಮೇಲೆ ಇಟ್ಕಿದ್ದು ಒಂದು ನಿಮಿಷ. ನೋಡಿ ಇಲ್ಲಿ ಲಾಸ್ಟ್ ಟೈಮ್ ನೀರು ಇಷ್ಟು ಇರಲಿಲ್ಲ, ಈ ಸ್ವಲ್ಪ ಫ್ಲೋ ಜಾಸ್ತಿ ಆಗಿದೆ. ಸ್ಲಿಪ್ಪರಿನೂ ಹಂಗೆ ಜಾಸ್ತಿ ಐತೆ. ಅಮ್ಮ ಫುಲ್ ಎದುರಲ್ಲಿ ಒಳ್ಳೆ ವ್ಯೂ ಇದೆ. ಫಾಲ್ಸು ಅಪ್ಪಾಜಿ ಅಮ್ಮ ದಾಟಿಲಿ ಕುತ್ಕೊಂಡಾರೆ. ಇವಾಗ ನೋಡಿ ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ ಮಿಸ್ಟೆಲ್ಲ. ನಾವಿಲ್ಲಿ ಅಪ್ಪ ಅಮ್ಮ ಸ್ವಲ್ಪ ಸುಸ್ತಾಗಿತ್ತಲ್ಲ, ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಹೋಗೋಣ ಅಂತ ಇದ್ವಿ. ಇಲ್ಲೆಲ್ಲ ನೋಡಿ ಫುಲ್ ಕ್ಲಿಯರ್ ಆಗಿದೆ ಇವಾಗ. ಅದೇ ಇಷ್ಟೊತ್ತು ಫುಲ್ ಮಿಸ್ಟ್ ಇತ್ತು ನೋಡಿ. ಈ ಕಡೆ ಎಲ್ಲ ಇನ್ನೂ ಮಿಸ್ಟ್ ಹಂಗೆ ಇದೆ, ಹಂಗೆ ಬರ್ತಾಯಿದೆ ಈ ಕಡೆ. ಅದೇನು ಈ ಕಡೆ ಇನ್ನೂ ಫುಲ್ಲು ಕ್ಲಿಯರ್ ಆಗಿದೆ. ಈಗ ಇದ್ರ ಪಕ್ಕದ ಗುಡ್ಡಕ್ಕೆ ನಾವು ಟ್ರೆಕ್ಕಿಂಗ್ ಮಾಡೋದು. ಇನ್ನೂ 1-2 ಕಿಲೋಮೀಟ್ರ್ ಐತೆ. ಇನ್ನೊಂದು 2 ಕಿಲೋಮೀಟ್ರ್ ಹಿಂಗೆ ನಡ್ಕೊಂಡು ಅಲ್ಲಿ ಕಾಣಿಸ್ತಾಯಿದ್ದಲ್ಲ ಮತ್ತೆ ಹತ್ತಬೇಕು. ಹೋದ ಸರಿ ಅಷ್ಟೆಲ್ಲ ಚೆನ್ನಾಗಿರೋ ವ್ಯೂ ಸಿಕ್ಕಿರಲಿಲ್ಲ, ಈ ಸರಿ ಚೆನ್ನಾಗಿರೋ ವ್ಯೂ ಸಿಗ್ತೈತೆ. ಇನ್ನೊಂದು ಚೂರು ಇವಾಗ ಒಂದು ನದಿ ದಾಟ್ಕೊಂಡ್ರೆ ಆಮೇಲೆ ಫುಲ್ ಇನ್ಕ್ಲಿನೇಷನ್ ಹತ್ತಬೇಕು. ಇವಾಗ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ನಡೆದು ಇವಾಗ ಇಲ್ಲಿ ನದಿ ಇರೋ ಜಾಗಕ್ಕೆ ಬಂದಿದ್ದೀವಿ. ಇವಾಗ ಇದನ್ನು ದಾಟ್ಕೊಂಡು ಮೇಲೆ ಹಿಂಗೆ ಹೋಗ್ಬೇಕು. ಲಾಸ್ಟ್ ಟೈಮ್ಗಿಂತ ಫ್ಲೋ ಜಾಸ್ತಿ ಇದೆ, ನೋಡ್ಬೇಕು ಇವಾಗ ಹಿಂಗೆ ದಾಟೋದು ಏನೋ. ಲಾಸ್ಟ್ ಟೈಮು ಕಲ್ಲು ಗಿಲ್ಲು ಎಲ್ಲ ಇತ್ತು ದಾಟ್ಕೊಳ್ಳೋಕ್ಕೆ, ಇವಾಗ ಅಷ್ಟು ಕಲ್ಲು ಏನೂ ಇಲ್ಲ. ಅದೇ ಹಿಂಗೆ ನೋಡ್ಕೊಂಡು ದಾಟ್ಬೇಕಷ್ಟೆ. ಅಪ್ಪಾಜಿನ ಗೈಡ್ ದಾಟಿಸ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಅಮ್ಮನ್ನ ದಾಟಿಸ್ಕೊಂಡು ಹೋಗ್ಬೇಕು. ನಾನು ಇಲ್ಲಿ ಬಾಯ್ಲಿ ಇಲ್ಲಿಡ. ಹಾಂ 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 ಬಿಟ್ಟೆ ಬಿಟ್ಟೆ. ನಿನ್ಗಿದು ಬೇಕಿತ್ತ ಮಗನೇ. ಹಾಂ ಇವ ನದಿ ದಾಟ್ಕೊಂಡು ಲಾಸ್ಟ್ 1.5 ಕಿಲೋಮೀಟ್ರ್ ಸ್ಟಾರ್ಟ್ ಮಾಡಿ ಫುಲ್ ಹೈಕು. ಹೆವಿ ಮಳೆ ಆಗಿದ್ದೆ, ಫುಲ್ ಹೆವಿ ಜಾರ್ತೈತೆ. ಚೂರು ನಿಧಾನಕ್ಕೆ ಹೋಗ್ಬೇಕಷ್ಟೆ.
ಸಣ್ಣ ಮಳೆ ಬರ್ತಾ ಇದೆ, ಫುಲ್ಲು ಮಿಸ್ಟ್ ಆಯಿತು. ಹೆವಿ ಅಂದರೆ ಹೆವಿ ಸ್ಲಿಪ್ಪರಿ ಆಗಿದೆ ಇವತ್ತು ಮಾತ್ರ. ರೆಗ್ಯುಲರಾಗಿ ಬಂದಂಗೆ ಅನಿಸ್ತಿಲ್ಲ ಇವತ್ತು. ಒಂದೊಂದು ಹೆಜ್ಜೆ ಇಟ್ಟಷ್ಟು ಸ್ಲಿಪ್ಪು. ನೋಡಿ ಇವಾಗ ಫುಲ್ ಕ್ಲಿಯರ್ ಆಯಿತು. ಇದೆ ಇನ್ನೊಂದು ಚೂರು ಇದೊಂದಿಷ್ಟು ಕ್ಲಿಯರ್ ಆಗಬೇಕಷ್ಟೇ. ಅದನ್ನು ಬಿಟ್ಟರೆ ಈ ಕಡೆ ನೋಡಿ ಇಲ್ಲಿ ಹಾಂ ನಿಂಗೇನು ಹೆದರಿಕೆ ಆಗತ್ತತೆ ಇಳಿ? ಇಲ್ಲ, ಇನ್ನೊಂದು ಸ್ವಲ್ಪ. ಅಲ್ಲ ಇವಾಗ ಮಳೆ ಬಂತಂದ್ರೆ ಆಮೇಲೆ ಮಳೆ ಇರಲ್ಲ. ಇರಲ್ಲ. ಆರಾಮಾಗುತ್ತೆ, ಆರಾಮಾಗಿ. ಫುಲ್ಲು ಪಿಕ್ಕೆ ಬಲ ಮಾಡೋದು. ಪಿಕ್ಕೆ ಬಲ ಮಾಡೋದು. ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಹೆವಿ ಕ್ರೌಡ್ ಇದೆ ಇಲ್ಲಿ, ಆದರೆ ಹೆವಿ ಕ್ಲಿಯರ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ನೇತ್ರಾವತಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂದರೆ ಇದೆಲ್ಲ ಫುಲ್ಲು ಕ್ಲಿಯರ್ ಆಗಿದೆ ನೋಡಿ. ತುಂಬ ಕ್ರೌಡ್ ಇದೆ ಇವತ್ತಂತೂ. ಆಲ್ಮೋಸ್ಟ್ ಒಂದು 200 ಮೆಂಬರ್ಸ್ ಬಂದರೆ. ನಾವು ಇವಾಗ ಕೆಳಗೆ ಇಳ್ಕೊಂಡು ಹೋಗ್ತೀವಿ ವಾಪಸ್ಸು. ಇವಾಗ ಮೇಲ್ಗಡೆಯಿಂದ ಇಳ್ಕೊಂಬಂದು ಇವಾಗ ನದಿ ದಾಟ್ಕೊಂಡು ಇವಾಗ ಈ ಕಡೆಯಿಂದ ವಾಪಸ್ ಹೋಗ್ಬಿಡೋದು ಹೋಮ್ ಸ್ಟೇಗೆ. ಸಾಕಾಗೋದು ಇಳ್ಕೊಂಬರೋದು. ಗೇಟಿಂದ ಇವಾಗ ಡೌನಲ್ಲಿ ಇಳ್ಕೊಂಡು ಸೀದಾ ಹೋಮ್ ಸ್ಟೇಗೆ ಹೋಗೋದು. ಅಲ್ಲಿ ಹೋಮ್ ಸ್ಟೇ ಹತ್ರ ಇಳಿಬೇಕಾದ್ರೆ ಒಂದು ಸ್ವಲ್ಪ ಕಲ್ಲಿತ್ತು ಬೆಳಗ್ಗೆ. ಇವಾಗ ಸ್ಲಿಪ್ಪರ್ ಇರಲಿಲ್ಲ ಅಂದರೆ ಸಾಕು, ಆರಾಮಾಗಿ ಇಳ್ಕೊಂಡು ಹೋಗ್ಬಿಡ್ಬೋದು. ಇವಾಗ ಟ್ರೆಕ್ಸ್ ಮುಗಿಸಿ ರೂಮ್ ಹತ್ರ ಬಂದಿವೆ. ಇವಾಗ ನಮ್ಮ ಟ್ರೆಕ್ನ ಭಗೀರಥ ಅವ್ರ ಜೊತೆ ಮುಗಿಸಿದೀವಿ. ಮುಂದಿನ ಸರಿ ನಾವು ಬಂದ್ವಿ ಅಂದರೆ ಇವರೇ ಸಿಗಲಿ ನಮಗೆ. ಥ್ಯಾಂಕ್ಸ್. ಥ್ಯಾಂಕ್ ಯು.